ಅತ್ತೆ ಮಾವ. ಓಹ್ ನಮಸ್ಕಾರ ಅಳಿ ಅಂದ್ರೆ ನಮಸ್ತೆ ಮಾವ. ಕೂತ್ಕೊಳ್ಳಿ. ಲಕ್ಷ್ಮಿ ಯಾರು ಬಂದಿಯಾರು ನೋಡು. ಕೂತ್ಕೊಳ್ಳಿ ಅಳಿ ಅಂದ್ರೆ. ಅಳಿಯಂದ್ರೆ ನಮಸ್ತೆ, ಕೂತ್ಕೊಳ್ಳಿ. ಚೆನ್ನಾಗಿದ್ದೀರಾ ಅಳಿಯಂದ್ರೆ? ನಾನು ಚೆನ್ನಾಗಿದ್ದೀನಿ. ಮತ್ತೆ ನೀವು ಹೇಗಿದ್ದೀರಿ? ಆರೋಗ್ಯವಾಗಿ ಹೇಗಿದೆ? ಸುಧಾರಿಸಿದ್ಯಾ? ನಾವೆಲ್ಲರೂ ಚೆನ್ನಾಗಿದ್ದೀವಿ. ಅದು ಜಾನು ಬಂದಿಲ್ವಾ? ನಮಸ್ತೆ. ಈಗ ಜಾನು ಬರಲಿಲ್ಲ. ಏನು ಜಾನು ಬಂದಿಲ್ವಾ? ನಿಮ್ ಜೊತೆ ಯಾವಾಗಲೂ ಅವಳು ಬಂದೇ ಬರ್ತಾಳೆ ತಾನೆ? ಇಬ್ರು ಸೇರ್ಕೊಂಡು ತಮಾಷೆ ಮಾಡ್ತಿದ್ದೀರಾ? ಜಾನು ಇಲ್ಲ ಇಲ್ಲ, ನಿಜವಾಗ್ಲೂ ಅವ್ರು ಬಂದಿಲ್ಲ, ಮನೇಲೇ ಇದ್ದಾರೆ. ಜಾನುನು ಜೊತೆಲಿ ಕರ್ಕೊಂಬಂದಿದ್ರೆ ಚೆನ್ನಾಗಿರ್ತಾ ಇತ್ತು. ಮನೆಯವರೆಲ್ಲ ನೋಡ್ಬೇಕು ಅಂತ ಆಸೆ ಪಡ್ತಾ ಇದ್ರು ಅಳಿ ಅಂದ್ರೆ. ನಾನು ಅವ್ರಿಗೆ ಹೇಳೋ ಪ್ರಯತ್ನ ಮಾಡಿದೆ ಮಾವ. ಆದರೆ ಈ ಪರಿಸ್ಥಿತಿನಲ್ಲಿ ಅವರನ್ನ ಅಲ್ಲಿಂದ ಇಲ್ಲಿವರೆಗೂ ಡ್ರೈವ್ ಮಾಡ್ಕೊಂಡು ಕರ್ಕೊಂಬರೋದು ಸರಿಯಲ್ಲ ಅಲ್ವಾ? ಹಾಗಾಗಿ ಕರ್ಕೊಂಬರ್ಲಿಲ್ಲ. ಅಂದಾಗೆ ನಾನು ಇವಾಗ ಬಂದಿದ್ದ ಉದ್ದೇಶ ಅದು, ಇಷ್ಟು ದಿನ ಅಜ್ಜಿ ನಮ್ಮನೇಲೇ ಇದ್ದರು. ನಾವು ಬೆಳಗ್ಗೆ ಸಂಜೆ ಅಂತ ಡೆಫಿನೆಟಾಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಈಗ ಅಜ್ಜಿನ ಇಲ್ಲಿ ಕರ್ಕೊಂಡು ಬಂದಿದ್ದೀರಿ ಆ್ಯಂಡ್ ನಮ್ಗೆ ಅವ್ರನ್ನ ನೋಡದೆ ಇರೋಕ್ಕೆ ಆಗ್ತಾ ಇಲ್ಲ. ಐ ಆಮ್ ಮಿಸ್ಸಿಂಗ್ ಅರ್ ಅ ಲಾಟ್. ಅವ್ರು ಇದ್ದಿದ್ದು ರೂಮ್ ಕಡೆಗೆ ಹೋದಾಗೆಲ್ಲ ಮನ್ಸಿಗೆ ಬೇಜಾರಾಗುತ್ತೆ. ನಾನು ಜಾನ್ವಿಯವರು ಈ ವಿಷಯದ ಬಗ್ಗೆ ಸುಮಾರು ಸಲ ಮಾತಾಡ್ತಿದ್ವಿ. ಆದರೆ ಇವತ್ತು ಬೆಳಗ್ಗೆ ಆಫೀಸ್ ಕಡೆಗೆ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದಾಗ ಯಾಕೋ ಮನಸ್ಸು ತಡೀಲೇ ಇಲ್ಲ. ನಾನು ಗಾಡಿ ತಿರುಗಿಸ್ಕೊಂಡು ಬಂದ್ಬಿಟ್ಟೆ. ರೀ, ನೋಡಿದ್ರ ಅಳಿಯಂದರಿಗೆ ಅತ್ತೆನ್ ಕಂಡ್ರೆ ಎಷ್ಟು ಗೌರವ. ಅವರನ್ನು ನೋಡೋದಕ್ಕೋಸ್ಕರ ಕೆಲಸ ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ. ಅಳಿ ಅಂದ್ರೆ ನಿಮ್ಮ ಮಾತು ಕೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಈಗಿನ ಕಾಲದಲ್ಲಿ ಸಂಬಂಧ ಅಂದ್ರೆ ಜನ ಬರೀ ಮಾತಲ್ಲಿ ತೋರಿಸ್ತಾರಷ್ಟೇ. ಆದರೆ ನೀವು ಸಂಬಂಧಗಳಿಗೆ ಎಷ್ಟು ಬೆಲೆ ಕೊಡ್ತೀರಾ? ವಯಸ್ಸಲ್ಲಿ ಚಿಕ್ಕವರಾದರೂ ಗುಣದಲ್ಲಿ ನೀವು ತುಂಬಾ ದೊಡ್ಡ ಅಳಿ ಅಂದ್ರೆ. ಶಶೋ, ತುಂಬ ದೊಡ್ಡ ಮಾತು ಮಾವ. ಒಂಟಿಯಾಗಿ ಬೆಳೆದವನು ನಾನು. ಜಾನ್ವಿಯವ್ರ ಕೈ ಹಿಡಿದ ಮೇಲೇ ನೀವೆಲ್ಲರೂ ಗೊತ್ತಾಗಿರೋದು, ಒಂದು ಕುಟುಂಬ ಅಂದ್ರೆ ಏನು ಅಂತ ನನಗೂ ಅರ್ಥ ಆಗಿರೋದು. ಅಜ್ಜಿನೇ ನೋಡಿ, ಎಷ್ಟು ವಯಸ್ಸಾದರೂ ಎಷ್ಟು ಲವಲವಿಕೆಯಿಂದ ಓಡಾಡ್ಕೊಂಡಿದ್ರು. ಅವ್ರ ಮಾತು, ನಡೆ, ನುಡಿ ಎಲ್ಲನೂ ನನ್ನ ಜೀವನದಲ್ಲಿ ಒಂದು ದಾರಿದೀಪ ಅಂತಲೇ ಹೇಳ್ಬಹುದು. ಆದರೆ ಈಗ ಕ್ಷಮಿಸಿ ಮಾವ, ಮತ್ತೆ ಹಳೆ ವಿಷಯನೇ ಮಾತಾಡ್ಬಿಟ್ಟೆ. ನೋಡಿ, ಈಗ ಅಜ್ಜಿನ ಬೇಗ ನಾವು ಹೇಗೆ ಹುಷಾರು ಮಾಡ್ಬೋದು, ಅವ್ರನ್ನ ಹೇಗೆ ಗುಣಮುಖರನ್ನಾಗಿ ಮಾಡಬಹುದು ಅಂತ ಯೋಚನೆ ಮಾಡೋದು ಒಳ್ಳೇದಲ್ವಾ? ನಾವು ಅದರ ಕಡೆ ಗಮನ ಹರಿಸಿದ್ರೆ ಸೂಕ್ತ ಅಂತ ಅನ್ಸುತ್ತೆ. ನನ್ನ ಮಾತು ಕೇಳಿ ನೀವೆಲ್ಲರೂ ಖುಷಿಯಾಗಿರ್ಬೋದು, ಆದರೆ ನಾನು ಬಂದಿರೋ ಉದ್ದೇಶನೇ ಬೇರೆ. ಅಜ್ಜಿಗೆ ಪ್ರಜ್ಞೆ ಬಂದರೆ ಎಲ್ಲಿ ನನ್ನ ಸತ್ಯ ಹೊರಗೆ ಬರುತ್ತೆ, ಅದನ್ನು ಹೇಗಾದರೂ ಮಾಡಿ ತಪ್ಪಿಸ್ಬೇಕು. ಅದಕ್ಕೆ ಅಜ್ಜಿ ನನ್ನ ವಶದಲ್ಲಿರಬೇಕು. ಆ ಕಾರಣಕ್ಕೆ ನಾನಿಲ್ಲಿ ಬಂದಿರೋದು. ಜಾನು ಮನೇಲಿ ಇರ್ತಾಳೆ ಅನ್ಕೊಂಡು ಬಂದರೆ ಅವಳು ಇಲ್ವಲ್ಲ. ನಾನು ಇಷ್ಟೊಂದು ಕಷ್ಟಪಟ್ಕೊಂಡು ಬಂದಿದ್ದೆಲ್ಲ ವೇಸ್ಟ್ ಆಗೋಯ್ತು. ಇನ್ನೇನು ಮಾಡೋಕ್ಕಾಗಲ್ಲ, ಮನೆಗೆ ಹೋಗೋಣ.
ಅಂತ ನನ್ ಮಾತೇ ಕೇಳಕ್ಕಿಲ್ಲ ನೀನು. ನೀನೇನಾದ್ರೂ ಕೆಳಗ್ ಬಿದ್ದಿದ್ರೆ ಏನ್ ಗತಿ ಹೇಳು? ಖುಷಿ ಐತೆ ವೆಂಕಿ, ಆದ್ರೆ ಅವ್ವ ಹಿಂಗೆಲ್ಲ ಕಷ್ಟ ಪಡೋದನ್ನ ನನ್ ಕೈಲಿ ನೋಡಕ್ ಆಗಕ್ಕಿಲ್ಲ. ಮನೇಲಿರು ಅಂದ್ರೆ ಮಾತೇ ಕೇಳಕ್ಕಿಲ್ಲ. ನಮ್ಮವ್ವ ಅಷ್ಟೇ ಅಲ್ಲ, ನಿಮ್ಮ ಅಪ್ಪ ಅಮ್ಮನು ನಿನ್ನ ಅಷ್ಟೇ ಪ್ರೀತಿಯಿಂದ ಬೆಳೆಸೋರು ತಾನೆ. ಹೋಗ್ಲಿ ಬಿಡು ವೆಂಕಿ, ಆ ದೇವ್ರೊಬ್ಬ ಅವನಲ್ಲ, ಅವನೆಲ್ಲ ನೋಡ್ತಾ ಇರ್ತಾನೆ. ಅವನೊಂದ್ ದಾರಿ ತೋರಿಸ್ತಾನೆ. ನಿನ್ ಕಣ್ಣ ಆಪರೇಷನ್ ಮಾಡ್ಸೋದು ನನ್ ಜವಾಬ್ದಾರಿ ಅಂತ ವೆಂಕಿ ಹೇಳ್ತಾನೆ. ಮಗ, ಯಾಕೆ ಯಾವಾಗ್ಲೂ ನನ್ ಕಣ್ಣ ಆಪರೇಷನ್ ಬಗ್ಗೆನೇ ಯೋಚನೆ ಮಾಡ್ತೀಯ? ಮೊದ್ಲು ನಿಮ್ ಬದುಕನ್ನ ಕಟ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡವ. ಈಗ ನನ್ ಕಣ್ ಬಂದು ತಾನೇ ಏನ್ ಆಗ್ಬೇಕಾಗದೆ ಹೇಳು? ಅವ್ವ, ನೀನ್ ಎಷ್ಟ್ ಹೇಳಿದ್ರು ವೆಂಕಿ ಕೇಳಕ್ಕಿಲ್ವಂತೆ. ನಿನಗ್ ಕಣ್ಣು ಆಪರೇಷನ್ ಮಾಡಿಸಿ ಕಣ್ ಬರ್ಸ್ತಾನಂತೆ. ಅದಕ್ಕೆ ಇವತ್ ಯಾರಾದ್ರೂ ದಾನಿಗಳು ಸಿಕ್ಕವ್ರ ಅಂತ ಕೇಳ್ಕೊ ಬರಕ್ಕೆ ಆಸ್ಪತ್ರೆಗೆ ಹೋಯ್ತೀನಿ ಅಂತ ಹೇಳ್ತಾವನೆ. ಯಾಕೆ ನೀವಿಬ್ರು ನನ್ ಮಾತು ಕೇಳೋದೇ ಇಲ್ಲ ಅಂತೀರಾ? ನನ್ ಕಣ್ಣ ಆಪರೇಷನ್ಗೆ ದುಡ್ಡು ಎಲ್ಲಿಂದ ತರ್ತೀರಾ ಅಂತ? ಅವ್ವ, ನೀನ್ ಯಾಕೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತೀಯಾ? ಇವಾಗ ನಮ್ ಹೂವಿನ ವ್ಯಾಪಾರ ಸಂದಾಗೆ ನಡೀತೈತೆ. ಅದ್ರಲ್ಲಿ ಬರ್ತದಲ್ಲ ದುಡ್ಡು, ಅದನ್ನೇ ಕೂಡಾಕಿ ನಿನ್ ಕಣ್ಣಿನ ಆಪರೇಷನ್ ಮಾಡ್ಸೋದು. ಚಲ್ವಿ, ನನ್ ಕಣ್ಣ ಆಪರೇಷನ್ಗೆ ಇಷ್ಟು ಪ್ರಯತ್ನ ಮಾಡೋ ಬದ್ಲು ಬೆಂಕಿಗೆ ಮಾತ್ ಬರೋ ಹಾಗೆ ಮಾಡ್ಬೋದಲ್ವಾ? ಈಗ ನನ್ ಕಣ್ ಬರೋ ಬದ್ಲು ಅವನು ಮಾತಾಡೋದ್ ಮುಖ್ಯ ಅಲ್ವಾ? ಒಂದಪ್ಪ ಯೋಚನೆ ಮಾಡಿ ನೋಡು. ಹೌದು ವೆಂಕಿ, ಅವ್ವ ಹೇಳ್ತಾರದು ಸರಿಯಾಗೇ ಐತೆ. ಅವನ್ಗೆ ಕಣ್ಣಿನ ಆಪರೇಷನ್ ಜೊತೆಗೆ ನಿನ್ಗೂ ಮಾತ್ ಬರಂಗ್ ಆಪರೇಷನ್ ಮಾಡ್ಬೋದು ಅಂತ ಕೇಳ್ಕೊಂಡ್ ಬರ್ಬೋದಲ್ವಾ? ಬಾ, ಆಸ್ಪತ್ರೆಗೆ ಹೋಗಿ ಕೇಳ್ಕೊಂಡ್ ಬರಮ್ಮ. ಹಾಗಾದ್ರೆ ನಾನು ನನ್ ಕಣ್ಣ ಆಪರೇಷನ್ಗೆ ಒಪ್ಪಿಗೆ ಕೊಡಕ್ಕಿಲ್ಲ. ಬಾಡೋಗಿರೋ ನನ್ ಬದುಕಿಂತ ಬಾಳಿ ಬದುಕ್ಬೇಕಾಗಿರೋ ನಿಮ್ ಜೀವನ ನನಗ್ ಮುಖ್ಯ ಕಣಪ್ಪ. ಅವ್ವ, ಆಸ್ಪತ್ರೆಗೆ ಹೋಗಕ್ಕೆ ವೆಂಕಿ ಒಪ್ಕೊಂಡ.
ಅಜ್ಜಿ ನಮ್ಮನೇಲಿದ್ದಾಗ ಏನೋ ಪಾಸಿಟಿವ್ ವೈಬ್ರೇಷನ್ಸ್ ಇತ್ತು. ಈಗ ಅವ್ರು ಅಲ್ಲಿಂದ ಇಲ್ಲಿಗೆ ಬಂದ ಮೇಲೆ ಏನೋ ಕಳ್ಕೊಂಡಿದ್ದೀವಿ ಅನ್ನಿಸ್ತಾ ಇದೆ. ನಾನು ಜಾನ್ವಿಯವ್ರಿಗೆ ಸುಮಾರು ಹೇಳೋ ಪ್ರಯತ್ನ ಮಾಡಿದೆ, ಅಜ್ಜಿನ ಕಳಿಸ್ಕೊಡೋಕೆ ಬೇಡ ಅಂತ. ಆದರೆ ಅವ್ರು ನನ್ನ ಮಾತೇ ಕೇಳಲಿಲ್ಲ. ಇಲ್ಲಿ ಬಿಡಿ ಅಳಿಯಂದ್ರೆ, ಅವಳಿರೋ ಪರಿಸ್ಥಿತಿಲಿ ಅಜ್ಜಿನ ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಅನ್ಸಿರ್ಬೇಕು. ಅದಕ್ಕೆ ಇಲ್ಲಿ ಕಳಿಸಿದಾಳೆ. ಹೌದು ಅಳಿ ಅಂದರೆ ನೀವು ಯಾರ ಕಡೆ ಅಂತ ಗಮನ ಕೊಡ್ತೀರಾ? ಇಂಥ ಟೈಮ್ನಲ್ಲಿ ನೀವು ಜಾನು ಕಡೆ ಗಮನ ಕೊಡೋದೇ ಒಳ್ಳೆಯದು. ಅದಕ್ಕೆ ಅಜ್ಜಿನ ನಾವು ಕರ್ಕೊಂಬಂದ್ಬಿಟ್ವಿ. ಆದರೂ ಮಾವ, ಅಜ್ಜಿನ ಬಿಟ್ಟರೋ ತುಂಬ ಕಷ್ಟ ಆಗ್ತಿದೆ ನಮ್ಮಿಬ್ಬರಿಗೂ. ಅದು ಅಲ್ಲದೆ ಈಗ ಅಜ್ಜಿ ಈ ಪರಿಸ್ಥಿತಿಲಿ ಇರೋದು ನಿಮಗೂ ತೊಂದರೆನೇ ಅಲ್ವಾ? ಹಾಗೇನಿಲ್ಲ, ನಮ್ಮನೆ ತುಂಬ ಜನ ಇದ್ದೀವಿ, ಒಬ್ರನ್ನೊಬ್ಬರು ನೋಡ್ಕೋತೀವಿ. ಮೇಲಾಗಿ ಡಾಕ್ಟ್ರ್ ಹೇಳಿದ್ರಂತೆ ಅಮ್ಮನಿಗೆ ಅವ್ರ ಪರಿಚಿತವಿರೋ ಜಾಗದಲ್ಲಿ ಇದ್ದರೆ ಅವ್ರಿಗೆ ಗುಣ ಆಗ್ಬೋದು ಅಂತ. ಅದಕ್ಕೆ ಕರ್ಕೊಂಡು ಬಂದ್ವಿ. ಒಳ್ಳೇದಾಯ್ತು ಬಿಡಿ. ಹಾಗೆ ಆಗಲಿ ಮಾವ. ಛೇ, ನಾನು ಬಂದಿರೋ ಕೆಲಸ ಮುಗಿಸ್ಕೊಳ್ಳೋಣ ಅಂದರೆ ಇವರಿಬ್ರು ಇಲ್ಲೇ ಇದ್ದಾರಲ್ಲ. ಜಯಂತ, ಇವರಿಬ್ಬರನ್ನು ಹೇಗಾದರೂ ಮಾಡಿ ರೂಮಿಂದ ಹೊರ ಕಳಿಸ್ಬೇಕು. ಅತ್ತೆ, ಇಫ್ ಯು ಡೋಂಟ್ ಮೈಂಡ್, ಒಂದು ಕಪ್ ಕಾಫಿ ಸಿಗ್ಬೋದಾ? ಅಯ್ಯೋ, ಏನ್ ಅಳಿಯಂದ್ರೆ ಹೀಗೆ ಕೇಳ್ತಾ ಇದ್ದೀರಾ? ಈಗಲೇ ತಂದೆ ರೀ. ಮಾವ, ನೀವು ನಿಜವಾಗ್ಲೂ ಇಂಥ ತಾಯಿನ ಪಡೆಯೋಕ್ಕೆ ತುಂಬ ಪುಣ್ಯ ಮಾಡಿದ್ದೀರಿ. ಹೌದು ಹೇಳಿ ಅಂದರೆ ಅಮ್ಮನಾಗಿ ಅವ್ರ ಕರ್ತವ್ಯ ಅವ್ರು ಮಾಡಿದ್ದಾರೆ. ಈಗ ಅವ್ರನ್ನ ಉಳಿಸ್ಕೊಳ್ಳೋ ಕರ್ತವ್ಯ ನಂದು. ಏನೋ ಒಳ್ಳೇದಾದ್ರೆ ಸಾಕು. ಅಯ್ಯೋ ಮಾವ, ಹಾಗೆಲ್ಲ ಏನೂ ಅನ್ಕೋಬೇಡಿ. ನಾನು ನಿಮ್ಮ ಜೊತೆಲಿ ನಿಂತು ಅಜ್ಜಿ ಹುಷಾರಾಗಿ ಹೋಗಿ ಮಾಡ್ತೀನಿ. ಮಾವ, ನೀವು ಅಜ್ಜಿನಲ್ಲಿಂದ ಕರ್ಕೊಂಬರ್ತಾ ಆಸ್ಪತ್ರೆ ರಿಪೋರ್ಟ್ಸ್ ತಂದಿದ್ದೀರಿ ಅಲ್ವಾ? ಒಂದ್ಸಲಿ ತೋರಿಸ್ತೀರಾ? ಒಂದ್ಸಲಿ ನೋಡ್ತೀನಿ. ಅದನ್ನು ನನ್ನ ರೂಮಲ್ಲಿ ಇಟ್ಟಿದ್ದೀರಿ ಅಂದರೆ ತೊಗೊಂಬರ್ತೀನಿ, ಅಲ್ಲಿಟ್ಟು. ತನು ಇವಳಿಗೆ ಇಲ್ಲಿಗೆ ಬಂದ್ಲು. ಹಾಗಿದ್ರೆ ಇವಳಿಗೆಲ್ಲ ವಿಷಯ ಗೊತ್ತಾಗೋಯ್ತಾ? ದೇವ್ರೆ, ಇವಾಗ ಏನು ಮಾಡಲಿ? ಏನೋ ನೀನು ನನಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ಯಾ ವಿಶ್ವ? ತನು, ಅದು ಏಯ್, ಅದು ಇಲ್ಲ ಇದು ಇಲ್ಲ, ಇಲ್ಲಿ ಏನಕ್ಕೆ ಬಂದೆ ಅಂತ ನನಗೆ ಹೇಳು. ಸದ್ಯ ಇವಳಿಗೇನು ಗೊತ್ತಾಗಿಲ್ಲ. ವಿಶ್ವ, ಏನಕ್ಕೆ ಬಂದೆ ಅಂತ ಹೇಳ್ತೀಯೋ ಇಲ್ವೋ? ಅಲ್ಲ ಕಣೋ, ಮನೇಲಿ ಆರಾಮಾಗಿ ಕೂತಿದ್ದವನು ಸಡನ್ ಆಗಿ ಕಾರ್ ಎತ್ಕೊಂಡ್ ಬಂದ್ಬಿಟ್ರೆ ನಾನು ಏನ್ ಅನ್ಕೋಬೇಕು? ಅಂಥದ್ದೇನಿತ್ತಪ್ಪ ನಿನ್ನ ಕೆಲಸ ಇಲ್ಲಿ? ತನು, ಅದು ನನ್ನ ಫ್ರೆಂಡು ಒಂದು ಡಾಕ್ಯುಮೆಂಟ್ನ ನನ್ನ ಹತ್ರ ಇಡ್ಸಿದ್ದ. ಅರ್ಜೆಂಟಾಗಿ ಬೇಕು ತಗೊಂಬ ಅಂತ ಹೇಳ್ದೆ, ಅದಕ್ಕೆ ತಂದ್ಕೊಡೋಣ ಅಂತ ಬಂದೆ. ಇವಾಗ ಅದು ಕೊಟ್ಟಾಯ್ತು, ನಡಿ ಹೋಗೋಣ. ಹಾ, ಎಲ್ಲಿಗೆ? ನಾನ್ ಬರಲ್ಲ. ನಿನ್ಗೋಸ್ಕರ ಇಷ್ಟು ಕಷ್ಟಪಟ್ಟು ಬಿಸಿಲಲ್ಲಿ ಬಂದಿದ್ದೀನಿ. ಈಗ ಮನೆಗೆ ಹೋಗೋಣ ಅಂತ ಹೇಳ್ತಿದ್ಯಾ? ನಿನ್ನ ಬಾ ಅಂತ ಯಾರು ಹೇಳಿದ್ದು? ನಾನು ಹೇಳಿದ್ನಾ ಬಾ ಅಂತ? ಏ ವಿಶ್ವ, ಅದೆಲ್ಲ ಸೀನಿಲ್ಲ. ನಾನು ಮನೆಗೆ ಬರಲ್ಲ. ನಾನು ಕಷ್ಟಪಟ್ಟು ಬಂದಿರೋದಕ್ಕೆ ನೀ ನನ್ಗೇನಾದ್ರೂ ಕೊಡಿಸ್ಬೇಕು, ಆಗ್ಲೇ ನಾನು ಮನೆಗೆ ಬರೋದು. ತನು ಪ್ಲೀಸ್. ಏ ಇಲ್ಲ ಕಣೋ, ಅಟ್ಲೀಸ್ಟ್ ಪಾನಿಪುರಿ ಇಲ್ಲಾಂದ್ರೆ ಐಸ್ ಕ್ರೀಮ್ ಆದ್ರೂ ಕೊಡಿಸ್ಬೇಕು. ಅಕಸ್ಮಾತಾಗಿ ಏನಾದ್ರೂ ನಿಂಗೆ ಕೊಡ್ಸಿಲ್ಲ ಅಂದ್ರೆ ಅತ್ತೆಗೆ ಫೋನ್ ಮಾಡ್ಬಿಟ್ಟು ಎಲ್ಲ ಹೇಳ್ತೀನಿ. ಇರೋದಿನ ಇಲ್ದಿರೋದಿನ ಎಲ್ಲ ಉಪ್ಪು ಖಾರ ಹಾಕಿ ಸೇರ್ಸಿ ಹೇಳ್ತೀನಿ.
ಮತ್ತು ತಾಯಿ ಒಂದು ಪಾನಿಪುರಿ ಐಸ್ ಕ್ರೀಮ್ಗೋಸ್ಕರ ಇಷ್ಟೊಂದು ಡ್ರಾಮಾ ಮಾಡೋದೆಲ್ಲ ಬೇಡ. ನಡಿ ಕೊಡಿಸ್ತೀನಿ. ಹೋಗ್ಬೋ ದಾರಿಗೆ. ಹೊತ್ತು ಅಜ್ಜಿ, ನಿಮ್ಮ ಮೊಮ್ಮಗಳು ತುಂಬ ಬುದ್ಧಿವಂತನೇ. ನಿಮ್ಗಲ್ಲಿ ತೊಂದರೆ ಆಗ್ಬಿಡುತ್ತೆ ಅಂತ ಅಲ್ಲಿಂದ ಇಲ್ಲಿಗೆ ನಿಮ್ಮನ್ನು ಕರೆಸ್ಕೊಂಡ್ರು. ಆದರೆ ಏನು ಮಾಡೋದು, ನಾನು ಬುದ್ಧಿವಂತನೇ. ಅದಕ್ಕೆ ನೋಡಿ ಇಲ್ಲಿಗೆ ಬಂದು ಕ್ಯಾಮ್ರಾ ಫಿಕ್ಸ್ ಮಾಡಿದ್ದೀನಿ. ನಿಮ್ಗೇನು ಅನ್ನಿಸ್ತು? ಅಲ್ಲಿಂದ ಬಂದುಬಿಟ್ರೆ ನನ್ನಿಂದ ಬಚಾವಾಗ್ತೀನಿ ಅಂತನಾ? ಸಾಧ್ಯ ಇಲ್ಲ. ಇನ್ಮೇಲೆ ನಿಮಗೆ ಪ್ರಜ್ಞೆ ಬರೋವರೆಗೂ ನನ್ನ ಸರಹದ್ದಿನಲ್ಲಿ ಇದ್ದೇ ಇರ್ತೀರಿ. ನಾನು ನಿಮ್ಮನ್ನ ಗಮನಿಸ್ತಾನೆ ಇರ್ತೀನಿ. ನಿಮಗೆ ಪ್ರಜ್ಞೆ ಬಂದಿದ್ದು ಮೊದಲು ನನಗೆ ಗೊತ್ತಾಗಬೇಕು. ಏನ್ ಯೋಚನೆ ಮಾಡ್ತಾ ಇದ್ಯಾ? ಏನು ಯೋಚನೆ ಮಾಡ್ಬೇಡ. ಅತ್ತೆ ಮಾವ ಇಬ್ರು ಏನೇ ಕಷ್ಟ ಬಂದ್ರು ಜೀವನದಲ್ಲಿ ಸರಿದೂಗಿಸ್ಕೊಂಡು ಹೋಗ್ತಾರೆ. ಅದಕ್ಕೆ ಅಲ್ವಾ ಅವರಿಬ್ರು ಆದರ್ಶ ದಂಪತಿಗಳಾಗಿರೋದು. ಅಪ್ಪ ಅಮ್ಮ ನಾವು ಅತ್ತೆ ಮಾವನ ಇಬ್ರು ನೋಡ್ಕೊಂಡು ಅವ್ರ ತರನೇ ಆದರ್ಶ ದಂಪತಿಗಳಾಗಿರೋಣ. ನಾನು ನೀನು ಇಬ್ರು ಅತ್ತೆ ಮಾವ ತರ ಆದರ್ಶ ದಂಪತಿಗಳಾಗಿ ಇರೋಣ. ಅಪ್ಪ ಅಮ್ಮಯ್ಯ ಯಾಕಾಗಕ್ಕಿಲ್ಲ ಅಂತೀನಿ. ನಿನ್ಗೂ ಅವ್ರ ತರನೇ ಒಳ್ಳೆ ಮನ್ಸೈತೆ.